ನಮೋ ಬುದ್ಧಾಯ ಜೈ ಭೀಮ್. ಧಮ್ಮ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆ ತಿಳಿಸೋದೇನೆಂದರೆ ಅಖಿಲ ಭಾರತೀಯ ಬೌದ್ಧ ವೇದಿಕೆ ಮತ್ತು ಎಲ್ಲ ಬೌದ್ಧ ಸಂಘಟನೆಗಳ ಅಡಿಯಲ್ಲಿ ಏನು 5 ಲಕ್ಷ ಜನ ಪಟ್ನಾದಲ್ಲಿ ಸೇರ್ತಾ ಇದ್ದಾರೆ. ಪಟ್ನಾಕ್ಕೆ ಬೆಂಬಲಿಸಿ ಆಯುಷ್ಮತಿ ದಿವ್ಯಾ ಹೋಳ್ಕರ್ ಅವರು ಯುವಕರಿಗಾಗಿ ಧಮ್ಮದ ಏನು ಧಮ್ಮ ಹಾದಿಯಲ್ಲಿ ನಾವು ನಡಿಬೇಕು. ಆಮೇಲೆ ಬುದ್ಧಗಯಾದ ಮುಕ್ತಿ ಆಂದೋಲನದಲ್ಲಿ ನಮ್ಮ ಪಾಲ್ಗೊಳ್ಳುವಿಕೆ ಇರಬೇಕು, ನಮ್ಮ ಪ್ರೆಸೆನ್ಸ್ ಇರಬೇಕು ಅನ್ನೋಂಥ ವಿಚಾರವನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವಳ ವಿಚಾರ ಭಾಳ ಅದ್ಭುತವಾದಂಥ ವಿಚಾರ. ಇವತ್ತಿನ ಪ್ರೆಸೆಂಟ್ ಯುವಕರಿಗೆ ಒಂದು ಸಂದೇಶವನ್ನು ತಮಗೆ ಹೇಳಿಕೆ ಬಯಸ್ತಾ ಇದ್ದಾಳೆ. ಬನ್ನಿ ಅವರ ಒಂದು ವಿಚಾರವನ್ನು ಇಲ್ಲಿ ತಿಳ್ಕೊಳ್ಳೋಣ. ಕುಮಾರಿ ಶ್ರೀಮತಿಯವರೇ, ಏನು ಬುದ್ಧ ಧಮ್ಮದ ಮುಕ್ತಿ ಆಂದೋಲನಕ್ಕಾಗಿ ತಮ್ಮ ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸಬೇಕು, ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು. ಯುವಕರಿಗೆ ತಮ್ಮ ಒಂದು ಸಂದೇಶ ಹೋಗಬೇಕು. ಯುವಕರು ಇದರಲ್ಲಿ ಪಾಲ್ಗೊಳ್ಳುವಂಥ ಒಂದು ಪ್ರೇರೇಪಿಸುವಂಥ ತಮ್ಮ ವಿಚಾರವನ್ನು ಈ ಹೋರಾಟಕ್ಕೆ ತಮ್ಮ ಅನಿಸಿಕೆಗಳನ್ನು ಸಂದೇಶಗಳನ್ನು ತಾವು ಹೇಳಿಕೆ ಬಯಸ್ತೀರಿ? Namo Buddhaya, Jai Bhim. Dear Dhamma friends, All India Buddhist Forum and all Buddhist organizations are organizing the rally, peace rally. For the rally that will be held on 17th September of this 2024. I request all the youngsters to be participate in the rally, which is going to be held in Ashoka Maidan in Patna. This rally is related to liberate the Buddhist society, to make Prabuddha Bharat and Vishwa Guru. Jai Bhim, Namo Buddhaya. ಈ ರೀತಿ ದಿವ್ಯಾ ಹೋಳ್ಕರ್ ಅವರು ಯುವಕರಿಗೆ ಒಂದು ಸಂದೇಶವನ್ನು ಕೊಡೋದ್ರ ಜೊತೆಗೆ ತಾವೆಲ್ಲರೂ ಇದರೊಳಗೆ ಪಾಲ್ಗೊಳ್ಳಬೇಕು ಅನ್ನೋಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾಳೆ. ಅವಳಿಗೂ ಕೂಡ ನಾವು ಬುದ್ಧಿಸ್ಟ್ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಂ ಹಾಗೂ ದ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅವರು ಕೂಡ ಈ ಹೋರಾಟದೊಳಗೆ ಪಾಲ್ಗೊಳ್ಳಿ, ಯುವಕರಿಗೆ ಒಂದು ಮಾರ್ಗದರ್ಶನ ಮಾಡಲಿ. ಅವರ ವಿಚಾರವನ್ನು ಇಡೀ ಏನು ವಿದ್ಯಾವಂತ ಯುವಕರು ಯುವತಿಯರಿಗೆ ಪ್ರೇರಣೆಯಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವಳಿಗೆ ಧನ್ಯವಾದಗಳು ಸಲ್ಲಿಸೋದ್ರ ಜೊತೆಗೆ ಈ ಎಲ್ಲ ಮೂಮೆಂಟ್ಗೆ ತಾವು ಭಾಗಿಯಾಗಲಿ ಅಂತೇಳಿ ಹೇಳಿ ನನ್ನ ಈ ಒಂದು ಇಂಟರ್ವ್ಯೂವನ್ನು ಇಲ್ಲಿ ಇದು ಮಾಡ್ತೇನೆ. ಅವರಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತೇನೆ. ನಮೋ ಬುದ್ಧಾಯ, ಜೈ ಭೀಮ್. ಎಸ್, ಹ್ಯಾಂಗ್ ಮಾಡಿ.